ಅಲ್ಲ ನೀ ತಾನೇ ರಿಕ್ ಮಾಡಬೇಕು ಹುಡುಗಿನ. ಮಾತಾಡೋ. ಚೆನ್ನಾಗಿತ್ತು, ವೆರಿ ಗುಡ್. ಹಲೋ, ನಿಮ್ಮ ಹೆಸರೇನು ಸರ್? ಅಕ್ಷಯ್. ಎಷ್ಟೊಂದು ಸಲ ಕೇಳ್ತೀನಿ ಮತ್ತೆ ಹೋಗ್ಬಿಡ್ತೀನಿ. ಅಕ್ಷಯ್, ನೀನು ಅವ್ರು ಕೇಳಿದಾಗ ಸರ್ ಯಾಕೆ ಎತ್ತಬಾರ್ದು ಅಂತ ಕೇಳ್ಬೇಕು ತಾನೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರನ್ನೇ ಅವರ ಹೀರೋಯಿನ್ ಎತ್ತಿಬಿಟ್ಟಿದ್ರು. ಯಾವುದದು ಹಸಿರು ತೋರಣ ಫಿಲಮಲ್ಲಿ ಭಾರತೀಯವರು ಎತ್ತಿಬಿಡ್ತಾರೆ ರಾಜ್ಕುಮಾರ್ನ. ನೀನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಲೆವೆಲ್ ಬೆಳಿತೀಯಲ್ಲ, ಬರಲಿ ಜೋರ ಚಪ್ಪಾಳೆ. ಹಾಗೆ ಜೋಡಿಗಳು ಹೀಗಾದರೆ ಪಾಪ ಎತ್ತಕ್ಕಾಗಲ್ಲ ಅನ್ಬೇಕಾಗತ್ತೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಇನ್ನೂ ಪ್ರಾಬ್ಲಮ್ ಏನೇ ಹಾಕ್ಕೊಳ್ಬೇಕಾಗತ್ತೆ ನೀವು ಅವರ ಹತ್ರ ಹೋಗ್ಬೇಕಂದ್ರೆ ಅಲ್ವಾ? ಸೊ ಉದ್ದ ಬೆಳೆದ್ಬಿಡಿ. ಹಾಗೆ ಉದ್ಧಾರ ಆಗಿ ಇನ್ನೂ ಉದ್ದ ಡ್ಯಾನ್ಸ್ ಕ್ಷೇತ್ರದಲ್ಲಿ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿತ್ತು. ನಮಸ್ತೆ. ಇಲ್ಲಿಂದ ಬಂದಿರೋದು. ಎಷ್ಟು ವರ್ಷದಿಂದ ನೀವು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ಎಷ್ಟು ಪ್ರೋಗ್ರಾಮ್ ಮಾಡಿದ್ದೀರಾ? 15 ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಮೋಸ್ಟ್ಲಿ 1500 ಇರ್ತಿದ್ದೀನಿ. ಸೂಪರ್. ಕಾಂಪಿಟೇಷನ್ಸ್ ಎಲ್ಲ ಆಲ್ಮೋಸ್ಟ್ ಅಟೆಂಡ್ ಮಾಡ್ತಾ ಇದ್ದೀನಿ. ಈಗ ಕಮರ್ಷಿಯಲ್ ನ್ಯೂ ಬ್ರಾಂಚಲ್ಲಿ ಓಪನ್ ಮಾಡಿದ್ದೀನಿ. ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಚೆನ್ನಾಗಿ ರನ್ ಆಗ್ತಿದೆ. ಈಗ ಫಸ್ಟ್ ಇಯರಿಗೆ ಕಾಂಪಿಟೇಷನ್ ಹೊಸ ಮಕ್ಕಳನ್ನ ಕರ್ಕೊಂಡಿದ್ದೀನಿ. ಈ ಕಲಾ ಸ್ಪರ್ಧೆ ಕರ್ಕೊಂಡ್ಬಂದಿದ್ದೀನಿ ಫಸ್ಟ್ ಇಲ್ಲಿಗೆ ಮಾತ್ರ. ಇದು ನಮ್ಮದು 8ನೇ ಕಾಂಪಿಟೇಷನ್ನು. ನನ್ನ ಕ್ಲಾಸಿಂದ ಫಸ್ಟ್ ಇಯರ್ ಆ್ಯನಿವರ್ಸರಿಯಿಂದ 8ನೇ ಕ್ಲಾಸ್. ತುಂಬ ಕಡೆ ಎಲ್ಲ ಪ್ರೈಸಸ್ ಎಲ್ಲ ಬಂದಿದೆ ನಿಮಗೆ. ಎಲ್ಲ ಟೀಚಿಂಗ್ ತುಂಬ ಆಗ್ತಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ? ಮೋಸ್ಟ್ಲಿ ಈಗ ಒಂದು 40 ಇದೆ. 40 ಇದ್ದಾರೆ. ಮತ್ತು ಇವಾಗ ಒಂದು ಈಗ ನೋಡ್ತಾ ಜೀ ಕನ್ನಡ ಆ ಥರ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ, ರಿಯಾಲಿಟಿ ಶೋ. ನೀವೇನಾದರೂ ಮಾಡೋಕ್ಕೆ ಪ್ಲ್ಯಾನ್ ಹಿಂಗೆ ಇದೆ. ಹಾಂ,